ಹರಿ ಓಂ. ನಾನು ಸರೋಜಿನಿ ವೀರಾ ಪಾಟೀಲ್ ಕ್ಯಾಂಪ್ ಉಪಾಸನಾ ಬೆಳಗಾಂದಿಂದ ಮಾತಾಡ್ತಿರೋದು. ನನ್ನ ನಾನು ಉಪಾಸನಾ ಕೇಂದ್ರಕ್ಕೆ ಬರ್ತಿರೋದು 5 ವರ್ಷದಿಂದ ಬರ್ತಿದ್ದೀನಿ. ನನ್ನ ಮಗಳಿಂದ ಬಂದಿರೋ ಒಂದು ಅನುಭವನ ಈಗ ನಿಮ್ಮ ಜೊತೆ ಹೇಳ್ಕೊತಿದ್ದೀನಿ. ನಾನು ಬಡತನ ಪರಿಸ್ಥಿತಿಯಿಂದ 2 ಹೆಣ್ಣು ಹುಡುಗರು ಇರೋದು ನನಗೆ. ನಾನು ಬಡತನ ಪರಿಸ್ಥಿತಿಲಿ ನನ್ನ ಮಕ್ಕಳನ್ನ ಓದಿ ವಿದ್ಯಾಭ್ಯಾಸ ಕಲಿಸಿ ಏನಾದರೂ ಮಾಡಬೇಕು ಅಂತ ಮಾಡ್ತಿದ್ದೆ. ಅದರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ಮಕ್ಕಳ ಶಿಕ್ಷಣ ಗೌರ್ಮೆಂಟ್ ಸ್ಕೂಲಲ್ಲೇ ಆಗ್ತಿತ್ತು. ಆಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಗೌರ್ಮೆಂಟ್ ಆಯಿತು. ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ದೂರ ಇಲ್ಲಿಂದ ಆಟೋನಗರ ಅಂತೀವಿ, ಅಲ್ಲಿ ಅವರು ಡಿಗ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಅಲ್ಲಿಂದ ಹೋಗಿ ಬಂದು ಮಾಡ್ತಿದ್ರು. ಒಂದಿನ ಆಯಿತು, ಅವ್ರಿಗೆ ಹುಷಾರಿರಲಿಲ್ಲ. ಮನೆಗೆ ಬರಬೇಕಾದ್ರೆ ತಲೆ ಸುತ್ತಿ ಬಿದ್ದುಬಿಟ್ರು. ಹಾಸ್ಪಿಟಲ್ ಕರ್ಕೊಂಡು ಹೋದೆ ಏನಾಗಿದೆ ಏನು ಅಂತ ಎಲ್ಲ ಚೆಕಪ್ ಮಾಡಿಸಾಯ್ತು. ಆಮೇಲೆ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳಿದ್ರು. ತಲೆ ಸ್ಕ್ಯಾನಿಂಗ್ ಮಾಡಬೇಕು ಅಂದರೆ ಯಾಕೆ ತಲೆ ಸುತ್ತಿ ಬೀಳ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ನನಗೆ ತುಂಬ ಹೆದರಿಕೆ ಆಗಿ ಬಾಪುವರ ಮನದಲ್ಲಿ ಬಾಪುವರ ನಾಮಸ್ಮರಣೆ ಮಾಡ್ತಾ ಏನಾಗುತ್ತೋ ಏನೋ, ಏನು ರಿಪೋರ್ಟ್ ಬರುತ್ತೋ ಏನೋ ಟೆನ್ಷನಲ್ಲೇ ಇದ್ವಿ 2 ದಿನ. ಆಮೇಲೆ ಯಾವಾಗಾದ್ರೂ ಒಂದ್ಸಲ ಅದನ್ನು ರಿಪೋರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಮಗಳಿಗೆ ಏನು ಪ್ರಾಬ್ಲಮ್ ಇರೋದು, ಅದರ ಮೇಲೆ ಏನಾದರೂ ಟ್ರೀಟ್ಮೆಂಟ್ ಇದ್ರೆ ಮಾಡಿಕೊಂಡು ಬೇಗ ಹುಷಾರು ಮಾಡಬೇಕು ಅಂತ. ಆದರೂ ಬಾಪು ನಾಮಸ್ಮರಣೆ ಮಾಡ್ತಾನೆ ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಎಲ್ಲ ಸ್ಕ್ಯಾನಿಂಗು ಅವ್ರದ್ದು ರಿಪೋರ್ಟ್ ಎಲ್ಲ ಹುಬ್ಳಿಗೆ ಹೋಗಿ ಒಂದು 4 ದಿನ ಆದ್ಮೇಲೆ ರಿಪೋರ್ಟ್ ಬರುತ್ತಂತ ಹೇಳಿದ್ರು. ಆಮೇಲೆ 4 ದಿನ ಅಂದಲ್ಲಿ ಒಂದು 5-6 ದಿನನ ರಿಪೋರ್ಟೇ ತಗೊಳಕ್ಕೆ ಹೋಗ್ಲಿಲ್ಲ. ರಿಪೋರ್ಟಲ್ಲಿ ಏನು ಬರುತ್ತೋ ಏನು ಅಂತ ಮಂದಲೆ ಬಾಪು ಅವ್ರ ನಾಮಸ್ಮರಣೆ ಮಾಡ್ತಾ, ಬಾಪು ನನ್ನ ಮಗಳಿಗೆ ಆರಾಮಾಗ್ಲಿ, ಅವಳಿಗೇನು ದೊಡ್ಡ ಪ್ರಾಬ್ಲಮ್ ಏನು ಬರಬಾರ್ದು, ಇಷ್ಟು ಕಷ್ಟಪಟ್ಟು ನನ್ನ ಮಕ್ಕಳನ್ನೆಲ್ಲ ಬೆಳೆಸಿ ವಿದ್ಯಾಭ್ಯಾಸ ಕಲಿಸಿ ಏನೋ ಮಾಡ್ಬೇಕಂತಿದ್ದೀನಿ. ಈಗೇನಾದ್ರೂ ನನ್ನ ಮಗಳಿಗೆ ಆದ್ರೆ ಇರೋದೇ 2 ಹೆಣ್ಮಕ್ಳು ನನಗೆ, ಅದರಲ್ಲಿ ಅವನಿಗೆ ಏನಾದ್ರೆ ಹೇಳ್ತಾ ಅಂತ ನಂಗೆ ತುಂಬಾ ಟೆನ್ಷನ್ ಅಲ್ಲಿ ಇದೆ. 4 ದಿನ ಆದ್ಮೇಲೆ ರಿಪೋರ್ಟ್ ಬರುತ್ತಂತ ಹೇಳಿದ್ರು. 4 ದಿನ ಅಂದಲ್ಲಿ 6 ದಿನ ಆದ್ರೂ ನಾ ರಿಪೋರ್ಟ್ ತರಕ್ಕೆ ಹೋಗ್ಲಿಲ್ಲ. ಆದ್ರೂ ಗಟ್ಟಿ ಮನ್ಸು ಮಾಡಿ ಬಾಪು ಅವ್ರ ನಾಮಸ್ಮರಣೆ ಮಾಡ್ತಾ ಅವ್ರು ಉಪಾಸನಾ ಪುಸ್ತಕ ಕೈಯಲ್ಲಿ ಇಟ್ಕೊಂಡೆ. ಆಮೇಲೆ ಹೋದೆ, ಏನು ನೋಡುವ ಏನಾದ್ರೂ ರಿಪೋರ್ಟ್ ಬರುತ್ತೆ ಅಂತ ರಿಪೋರ್ಟ್ ತಗೊಂಡು ನನ್ನ ಜೊತೆ ನನ್ನ ಮಗಳನ್ನು ಕರ್ಕೊಂಡು ಹೋಗ್ಲಿಲ್ಲ. ಅವಳಿಗೇನಾದ್ರೂ ಡಾಕ್ಟರ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಪಾಪ ಅವ್ಳಿಗೆ ಟೆನ್ಷನ್ ಆಗುತ್ತೆ ಅಂತ ಅವಳನ್ನು ಕರ್ಕೊಂಡು ಹೋಗ್ಲಿಲ್ಲ. ನಾನು ಹೇಳಿದೆ ಅವಳಿಗೆ, ನಾನೇ ಹೋಗ್ತೀನಿ ಡಾಕ್ಟರ್ ಭೇಟಿಯಾಗಿ ಏನಂತಾರೆ ಕೇಳ್ಕೊಂಡು ಬರ್ತೀನಿ ಅಂತ. ಆ ರಿಪೋರ್ಟ್ ಎಲ್ಲ ತಗೊಂಡು ಹಾಸ್ಪಿಟಲ್ಗೆ ಹೋದೆ. ಆಮೇಲೆ ಡಾಕ್ಟರ್ ಅವ್ರಿಗೆಲ್ಲ ರಿಪೋರ್ಟ್ ಎಲ್ಲ ತೋರಿಸಿ ಏನ್ ಹೇಳ್ತಾರೋ ಏನು, ಇನ್ನೂ ತುಂಬಾ ಟೆನ್ಷನ್ ಆಗಿತ್ತು. ಅವ್ರು ಡಾಕ್ಟರ್ ಬಾಯಿಂದ ಏನ್ ಬರುತ್ತೋ ಏನು ಅಂತ ಟೆನ್ಷನ್ ಅಲ್ಲಿದೆ. ಆ ರಿಪೋರ್ಟ್ ಎಲ್ಲ ನೋಡಿ ಡಾಕ್ಟರ್ ಏನ್ ಹೇಳಿದ್ರು, ಹಿಮೋಗ್ಲೋಬಿನ್ ಕಡಿಮೆ ಆಗಿರೋದ್ರಿಂದ ನಿಮ್ಮಲ್ಲಿ ತಲೆ ಸುತ್ತು ಬೀಳ್ತಿದ್ದಾಳೆ, ಏನಾಗಲ್ಲ ಆರಾಮಾಗ್ತಾಳೆ ಅಂತ ಹೇಳಿದ್ರು. ಬಾಪುರ ಅನುಗ್ರಹದಿಂದ ನನ್ನ ಮಗಳಿಗೆ ನಾರ್ಮಲ್ ಅಂದ್ರೆ ಆರೋಗ್ಯ ಎಲ್ಲ ಒಳ್ಳೇದಿತ್ತು. ನಾರ್ಮಲ್ ಏನೋ ಒಂದು ಹಿಮೋಗ್ಲೋಬಿನ್ ಕಡಿಮೆ ಆಗಿ ದೂರಿಂದ ಬರ್ತಿದ್ರು ಅವರು ಇದಕ್ಕೆ ಕಾಲೇಜ್ ಕಲಿತು ನಡ್ಕೊಂಡು ಹೋಗುದು ನಡ್ಕೊಂಡು ಬರುದು, ಅದರಲ್ಲಿ ಅವ್ರಿಗೆ ವೇಟ್ ಲಾಸ್ ಆಗಿ ಆ ತರ ಪ್ರಾಬ್ಲಮ್ ಆಗಿತ್ತು. ಆ ಬಾಪುರ ಅನುಗ್ರಹದಿಂದ ಹುಷಾರಾಗಿ ಎಲ್ಲ ಅಭ್ಯಾಸ ಎಲ್ಲ ಕಂಪ್ಲೀಟ್ ಮಾಡಿ ಜಾಬ್ ಮಾಡ್ತಿದ್ದಾಳೆ. ಹರಿ ಓಂ. ಹಬ್ಬದ ನಮಸ್ಕಾರ.